ನೀವು ಎಲ್ಲೆಲ್ಲಿ ಹೇಳಿಕೆಗಳನ್ನು ಕೊಟ್ಟರೆ ಮಹತ್ವ ಇಲ್ಲ, ಆದರೆ ಎಲ್ಲಿ ಹೇಳಿಕೆ ಕೊಡಬೇಕು ಅಲ್ಲಿ ಕೊಡಬೇಕು. ಅದನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಕೊಟ್ಟರು. ಸಿದ್ದರಾಮಯ್ಯನವರನ್ನ ಹೊರಗಡೆಯಿಂದ ಯಾರೆಲ್ಲ ಮಾತಾಡ್ತಾರೆ, ಸರ್ ನೀವು ಸಿಎಂ 2.5 ವರ್ಷನಾ, ಹಂಗಂತೆ ಹಿಂಗಂತೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಅದ್ರಿ ಫೈನಲ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅಂತ ಇವತ್ತು ವಿಧಾನಸಭೆಯಲ್ಲಿ ಹೇಳಿಬಿಟ್ರು, 5 ವರ್ಷ ನಾನೇ ಸಿಎಂ ಅಂತ. ಅಲ್ಲಿ ತನಕ ಬಿಜೆಪಿ ಅವರು ನೀವಿಲ್ಲ ಅಂತೇಳಿ 5 ವರ್ಷ ನಾನೇ ಸಿಎಂ ಅಂತ ಹೇಳ್ಬಿಟ್ರು. ನಿಮ್ಗೆ ಸದನದಲ್ಲಿ ಹೇಳಿದ್ರೆ ಅದು ರೆಕಾರ್ಡ್ಗೆ ಹೋಗುತ್ತೆ, ಅದಕ್ಕೊಂದು ಮಹತ್ವ ಇದೆ. ಈಗ ಬಿಜೆಪಿ ಅವರು ಸೈಲೆಂಟ್ ಆಗ್ಬಿಟ್ರು. ಈಗ ಡಿ.ಕೆ. ಶಿವಕುಮಾರ್ ವೈಲೆಂಟ್ ಆಗ್ತಾರಾ ಗೊತ್ತಿಲ್ಲ. ಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ರು, ನಿರಂತರವಾಗಿ ತಾಲೀಮು ನಡೆಸ್ತಾ ಇದ್ರು. ಅವರ ಬೆಂಬಲಿಗರು ಕೂಡ ಸರ್ಕಾರ 2.5 ವರ್ಷ ಯಾವಾಗ ತುಂಬುತ್ತೆ ಅಂತ ಕಾಯ್ತಾ ಇದ್ರು. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ಆ ಕಡೆ ಬಿಜೆಪಿಗೆ, ಈ ಕಡೆ ಡಿ.ಕೆ. ಶಿವಕುಮಾರ್ಗೆ, ಅಲ್ಲಿಗೆ ಹೈಕಮಾಂಡ್ಗೆ. 1 ಬಾಣ 3 ಗುರಿ. ಏನದು ಬನ್ನಿ ನೋಡೋಣ. 5 ವರ್ಷ ಕಾಲ ನಾನೇ ಮುಖ್ಯಮಂತ್ರಿ. ಅಧಿವೇಶನದಲ್ಲೇ ಗುಡುಗಿದ ಸಿದ್ದರಾಮಯ್ಯ. ಅದೇ ಪುಣ್ಯ, ನಾನೇ ಇರ್ತೀನಿ. ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೇ ಬಿಡ್ತಾರೆ ಅಂತ ಶಿವಗಂಗಾ ಬಸವರಾಜು ಹೇಳಿದ್ರು. ಡಿಕೆಶಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ವೀರಪ್ಪ ಮೊಯ್ಲಿ ಭವಿಷ್ಯ ನುಡಿದಿದ್ರು. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಯಾರು ಕೊಡತಕ್ಕಂತ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂತ ಒಂದು ಶಕ್ತಿ, ಅದು ಮುಖ್ಯಮಂತ್ರಿ ಪದವಿ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ. ಡಿಕೆ ಶಿವಕುಮಾರ್ ಆಪ್ತರಿಗೆ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಈಗಲೂ ಸಿಎಂ ಆಗಿದ್ದೇನೆ, ಮುಂದೆಯೂ ಸಿಎಂ ಆಗಿರುತ್ತೇನೆ, 2029ಕ್ಕೂ ಬರುತ್ತೇನೆ ಅಂತ 6 ವರ್ಷಕ್ಕೆ ಟಕ್ಕರ್ ಕೊಟ್ಟು ಡಿಕೆಶಿ ಬಣಕ್ಕೆ ಸಂದೇಶ ರವಾನಿಸಿದ್ರು. ಒಂದೇ ನಿಮಿಷ ಮುಖ್ಯಮಂತ್ರಿ ಏನಾಯ್ತು, ಒಂದೇ ನಿಮಿಷ ತಾಳಪ್ಪ. 5 ವರ್ಷ ಅದೇ ಪುಣ್ಯ, ನಾನೇ ಇರ್ತೀನಿ. ಸಿದ್ದರಾಮಯ್ಯ ಆರೋಗ್ಯ ಸರಿ ಇಲ್ಲ, ಮುಂದೆ ಸಿಎಂ ಪಟ್ಟ ಬಿಟ್ಟು ಕೊಡಬಹುದು ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ. ಆದ್ರೆ ಸಿದ್ದು ಮಾತ್ರ ಇನ್ನು 5 ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಶತ್ರು ಪಾಳೆಯದ ಬಾಯಿ ಮುಚ್ಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂಗೆ. ಈಗ ನರೇಂದ್ರ ಮೋದಿ ಅವರಿಗೆ ನಾಡಿದ್ದು ನವೆಂಬರ್ 17ನೇ ತಾರೀಕಿಗೆ 75 ವರ್ಷ ಪೂರ್ಣ ಆಗುತ್ತೆ. ಬಿಜೆಪಿಯಲ್ಲಿ ಒಂದು ಸಿಸ್ಟಮ್ ಇದೆ, 75 ವರ್ಷ ನಂತರ ಬೇರೆ ಯಾರು ಬರ್ತಾರೆ ಮತ್ತೊಂದು ಅಂತೇಳಿ. ಆ ಟೀಕೆ ಟಿಪ್ಪಣಿಗಳು ನರೇಂದ್ರ ಮೋದಿ ಅವರು ಕೇಳಿದ್ರು. ಅವ್ರೇನ್ ಹೇಳಿದ್ರು ಲೋಕಸಭೆಯಲ್ಲಿ, ಯೇ ತೋ ಹಮಾರಿ ತೀಸರಿ ಬಾರಿ ಹೇ, ಅಂದ್ರೆ ನೆಕ್ಸ್ಟ್ ನಾವೇ ಅಂತ. ಅಂದ್ರೆ ಎಲ್ಲರಿಗೂ ಸಂದೇಶ, 75ಕ್ಕೆ ಇಳಿಯೋದಿಲ್ಲ, 78 ತನಕ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ 78 ಮತ್ತೊಮ್ಮೆ ನಾನೇ ಅನ್ನೋ ರೀತಿಯಲ್ಲಿ 4ನೇ ಬಾರಿ ನಾನೇ ಅಂತ. ಯೇ ತೋ ಹಮಾರಿ ತೀಸರಿ ಬಾರಿ ಹೇ ಅಂತಂದಿದ್ರು. ಎಲ್ಲರೂ ಗಪ್ಚು. ಸಿದ್ದರಾಮಯ್ಯ ಹೇಳ್ಬಿಟ್ರು 5 ವರ್ಷ ನಾನೇ, ನಂತರನೂ ನಾವೇ ಅಂತ ಹೇಳ್ಬಿಟ್ರು. ಬಿಜೆಪಿ ಗಪ್ಚುಪ್ಪಿ. ನವೆಂಬರ್ನಲ್ಲಿ ಸಿಎಂ ಆಗಬೇಕು ಅಂತ ಡಿಕೆಶಿ ತಯಾರಿ ಮಾಡ್ತಾ ಇದ್ರು. ಆದರೆ ಈ ಅವಧಿಯಲ್ಲಿ ಡಿಕೆಶಿ ಕನಸು ನನಸಾಗಲ್ವಾ? ರಾಜಸ್ಥಾನ ಛತ್ತೀಸ್ಗಢ ಸ್ಥಿತಿ ಕರ್ನಾಟಕಕ್ಕೂ ಬರುತ್ತಾ? ಯಾಕೆ ರಾಜಸ್ಥಾನ ಛತ್ತೀಸ್ಗಢ ಮಧ್ಯಪ್ರದೇಶ ಹೇಳ್ತಾ ಇದೀನಿ ಅಂತಂದ್ರೆ, ಛತ್ತೀಸ್ಗಢದಲ್ಲೂ ಕೂಡ 50-50 ಅಂತಾಗಿತ್ತು ಕಾಂಗ್ರೆಸ್ನ ಇಬ್ಬರು ನಾಯಕರ ನಡುವೆ. ಬಘೇಲ್ 2.5 ವರ್ಷ, ನಂತರ ಮತ್ತೊಬ್ರು, ಬಟ್ ಬಘೇಲ್ ಬಿಟ್ಕೊಡ್ಲಿಲ್ಲ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್. ಅಶೋಕ್ ಗೆಹ್ಲೋಟ್ 2.5 ವರ್ಷ ಆದ ನಂತರ ಬಿಟ್ಟುಕೊಡ್ಲಿಲ್ಲ. ಥೇಟ್ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಕೂಡ ಆಗಿತ್ತು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ನಡುವೆ ಕಮಲ್ನಾಥ್ 2.5 ವರ್ಷ ನಂತರ ಬಿಟ್ಟುಕೊಡ್ಲಿಲ್ಲ. 3 ರಾಜ್ಯಗಳಲ್ಲಿ ಬಿಟ್ಟುಕೊಡ್ಲಿಲ್ಲ ಸರ್. ಆದ್ರೆ ಅದು ಹೈಕಮಾಂಡ್ ಹೇಳಿತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ಹೇಳ್ತಾರೆ ಹೈಕಮಾಂಡ್ ಹೇಳಿದೆ ಮತ್ತೊಂದು ಅಂತ ಹೇಳಿ. ಬಟ್ ಹೆಂಗ್ ಗೊತ್ತಿಲ್ಲ. ಸಿದ್ದು 5 ವರ್ಷ ಸಿಎಂ ಆಗಿರ್ತಾರಾ ಅಂತ ಹೇಳಿದಾಗ, ಹೌದು 5 ವರ್ಷ ಆಡಳಿತ ನಡೆಸುವೆ, ನಾನೇ ಇರ್ತೀನಿ, ಎಲ್ಲಯ್ಯ ಎಂಬ ದಮ್ಮು ತಾಕತ್ತು ಅಂತ ಹೇಳ್ಬಿಟ್ರು. ಮುಂದಿನ 5 ವರ್ಷ ನಾನೇ ಕರ್ನಾಟಕದ ಸಿಎಂ, ಜೊತೆಗೆ ಮತ್ತೆ ನಾವು ಬರ್ತೀವಿ ಅನ್ನೋ ರೀತಿಯಲ್ಲೂ ಹೇಳಿಕೆ ಕೊಟ್ಟರು. ಇದು ಬಿಜೆಪಿಗೆ ಹೇಳಿದ್ರ, ಹೈಕಮಾಂಡ್ಗೆ ಹೇಳಿದ್ರ, ಅಥವಾ ಡಿಕೆಶಿ ಟೀಮ್ಗೆ ಖಡಕ್ ಸಂದೇಶ ರವಾನಿಸಿದ್ರ ಸಿದ್ದು ಅಂತೇಳಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿದ್ರೆ ಡಿಕೆಶಿ ಸುಮ್ಮನಿರ್ತಾರಾ? ಈಗಾಗಲೇ ಅಮಿತ್ ಶಾ ಜೊತೆ ಏನೆಲ್ಲ ಒಂದು ಸ್ನೇಹ ಹೇಗಿದೆ ಅಂತ ಹೇಳಿದೆ. ಆಮೇಲೆ ಯೋಗಿ ಆದಿತ್ಯನಾಥ್ ಜೊತೆಗೂ ಕೂಡ ಬಂಡೆ ಅವರ ಮಿತ್ರತ್ವ ಹೇಗಿದೆ ಅಂತ ಹೇಳಿದ್ವಿ. ನವೆಂಬರ್ ಬಳಿಕ ರಾಜ್ಯದಲ್ಲಿ ಏನಾಗುತ್ತೋ ಬಲ್ಲವರು ಯಾರು?
ಇದರ ನಡುವೆ ಈ ಚನ್ನಗಿರಿ MLA ಇದಾರಲ್ಲ, ಯಾರು ಬಸವರಾಜ, ಬಸವರಾಜ್ ಕಳೆದ 2 ವರ್ಷಗಳಲ್ಲಿ ಮಾಡಿದಂತ ದೊಡ್ಡ ಸಾಧನೆ ಏನಪ್ಪಾ ಅಂತಂದ್ರೆ ಒಂದೇ, DK ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅವರು. ಸ್ವಲ್ಪ ಚನ್ನಗಿರಿ ಬಗ್ಗೆ ಕೂಡ ಕೆಲಸ ಮಾಡಿ ಸರ್. ಅಲ್ಲಿ ಯಾರು ಈ ಹಿಂದೆ ಅನೇಕ ದೊಡ್ಡ ನಾಯಕರು ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಓಕೆ, ಈಗೊಂದು ನೀವು ಎಲ್ಲೆಲ್ಲಿ ಹೇಳಿಕೆಗಳನ್ನು ಕೊಟ್ಟರೆ ಮಹತ್ವ ಇಲ್ಲ, ಆದರೆ ಎಲ್ಲಿ ಹೇಳಿಕೆ ಕೊಡಬೇಕು ಅಲ್ಲಿ ಕೊಡಬೇಕು. ಅದನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಕೊಟ್ಟರು. ಸಿದ್ದರಾಮಯ್ಯನವರನ್ನ ಹೊರಗಡೆಯಿಂದ ಯಾರೆಲ್ಲ ಮಾತಾಡ್ತಾರೆ, ಸರ್ ನೀವು ಸಿಎಂ 2.5 ವರ್ಷನಾ, ಹಂಗಂತೆ ಹಿಂಗಂತೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಅದ್ರಿ ಫೈನಲ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅಂತ ಇವತ್ತು ವಿಧಾನಸಭೆಯಲ್ಲಿ ಹೇಳಿಬಿಟ್ರು, 5 ವರ್ಷ ನಾನೇ ಸಿಎಂ ಅಂತ. ಅಲ್ಲಿ ತನಕ ಬಿಜೆಪಿ ಅವರು ನೀವಿಲ್ಲ 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 ಅಂತೇಳಿ 5 ವರ್ಷ ನಾನೇ ಸಿಎಂ ಅಂತ ಹೇಳ್ಬಿಟ್ರು. ನಿಮ್ಗೆ ಸದನದಲ್ಲಿ ಹೇಳಿದ್ರೆ ಅದು ರೆಕಾರ್ಡ್ಗೆ ಹೋಗುತ್ತೆ, ಅದಕ್ಕೊಂದು ಮಹತ್ವ ಇದೆ. ಈಗ ಬಿಜೆಪಿ ಅವರು ಸೈಲೆಂಟ್ ಆಗ್ಬಿಟ್ರು. ಈಗ DK ಶಿವಕುಮಾರ್ ವೈಲೆಂಟ್ ಆಗ್ತಾರಾ ಗೊತ್ತಿಲ್ಲ. DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ರು, ನಿರಂತರವಾಗಿ ತಾಲೀಮು ನಡೆಸ್ತಾ ಇದ್ರು. ಅವರ ಬೆಂಬಲಿಗರು ಕೂಡ ಸರ್ಕಾರ 2.5 ವರ್ಷ ಯಾವಾಗ ತುಂಬುತ್ತೆ ಅಂತ ಕಾಯ್ತಾ ಇದ್ರು. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ಆ ಕಡೆ ಬಿಜೆಪಿಗೆ, ಈ ಕಡೆ DK ಶಿವಕುಮಾರ್ಗೆ, ಅಲ್ಲಿಗೆ ಹೈಕಮಾಂಡ್ಗೆ. 1 ಬಾಣ 3 ಗುರಿ. ಏನದು ಬನ್ನಿ ನೋಡೋಣ. 5 ವರ್ಷ ಕಾಲ ನಾನೇ ಮುಖ್ಯಮಂತ್ರಿ, ಅಧಿವೇಶನದಲ್ಲೇ ಗುಡುಗಿದ ಸಿದ್ದರಾಮಯ್ಯ. 5 ವರ್ಷ ಅಲ್ರಿ, ನಾವೇ ಬರ್ತೀವಿ, ಅದೇ ಪುಣ್ಯ, ನಾನೇ ಇರ್ತೀನಿ. ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೇ ಬಿಡ್ತಾರೆ ಅಂತ ಶಿವಗಂಗಾ ಬಸವರಾಜು ಹೇಳಿದ್ರು. DKಶಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ವೀರಪ್ಪ ಮೊಯ್ಲಿ ಭವಿಷ್ಯ ನುಡಿದಿದ್ರು. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ, ಯಾರು ಕೊಡತಕ್ಕಂತ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂತ ಒಂದು ಶಕ್ತಿ, ಅದು ಮುಖ್ಯಮಂತ್ರಿ ಪದವಿ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ. DK ಶಿವಕುಮಾರ್ ಆಪ್ತರಿಗೆ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಈಗಲೂ ಸಿಎಂ ಆಗಿದ್ದೇನೆ, ಮುಂದೆಯೂ ಸಿಎಂ ಆಗಿರುತ್ತೇನೆ, 2029ಕ್ಕೂ ಬರುತ್ತೇನೆ ಅಂತ 6 ವರ್ಷಕ್ಕೆ ಟಕ್ಕರ್ ಕೊಟ್ಟು DKಶಿ ಬಣಕ್ಕೆ ಸಂದೇಶ ರವಾನಿಸಿದ್ರು. ನೀವು ಹೇಳಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು, ನಿಮ್ಮ ಜಮ್ಮು ಏನಾಯ್ತು? ಒಂದೇ ನಿಮಿಷ ತಾಳಪ್ಪ. 5 ವರ್ಷ ಅಲ್ರಿ, 5 ವರ್ಷ ನಾವೇ ಬರ್ತೀವಿ, ಅದೇ ಪುಣ್ಯ, ನಾನೇ ಇರ್ತೀನಿ. ಸಿದ್ದರಾಮಯ್ಯ ಆರೋಗ್ಯ ಸರಿ ಇಲ್ಲ, ಮುಂದೆ ಸಿಎಂ ಪಟ್ಟ ಬಿಟ್ಟು ಕೊಡಬಹುದು ಅಂತ ಕೆಲವರು ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಸಿದ್ದು ಮಾತ್ರ ಇನ್ನು 5 ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಶತ್ರು ಪಾಳೆಯದ ಬಾಯಿ ಮುಚ್ಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂಗೆ. ಈಗ ನರೇಂದ್ರ ಮೋದಿ ಅವರಿಗೆ ನಾಡಿದ್ದು ನವೆಂಬರ್ 17ನೇ ತಾರೀಕಿಗೆ 75 ವರ್ಷ ಪೂರ್ಣ ಆಗುತ್ತೆ. ಬಿಜೆಪಿಯಲ್ಲಿ ಒಂದು ಸಿಸ್ಟಮ್ ಇದೆ, 75 ವರ್ಷ ನಂತರ ಬೇರೆ ಯಾರು ಬರ್ತಾರೆ ಮತ್ತೊಂದು ಅಂತ ಹೇಳಿ. ಆ ಟೀಕೆ ಟಿಪ್ಪಣಿಗಳು ನರೇಂದ್ರ ಮೋದಿ ಅವರು ಕೇಳಿದ್ರು. ಅವರೇನು ಹೇಳಿದ್ರು ಲೋಕಸಭೆಯಲ್ಲಿ, ಯೇ ತೋ ಹಮಾರಿ ತೀಸರಿ ಬಾರಿ ಹೇ, ಅಂದ್ರೆ ನೆಕ್ಸ್ಟ್ ನಾವೇ ಅಂತ. ಅಂದ್ರೆ ಎಲ್ಲರಿಗೂ ಸಂದೇಶ, 75ಕ್ಕೆ ಇಳಿಯೋದಿಲ್ಲ, 78 ತನಕ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ 78 ಮತ್ತೊಮ್ಮೆ ನಾನೇ ಅನ್ನೋ ರೀತಿಯಲ್ಲಿ 4ನೇ ಬಾರಿ ನಾನೇ ಅಂತ. ಯೇ ತೋ ಹಮಾರಿ ತೀಸರಿ ಬಾರಿ ಹೇ ಅಂತಂದಿದ್ರು. ಎಲ್ಲರೂ ಗಪ್ಚು. ಸಿದ್ದರಾಮಯ್ಯ ಏನು ಹೇಳ್ಬಿಟ್ರು, 5 ವರ್ಷ ನಾನೇ, ನಂತರನೂ ನಾವೇ ಅಂತ ಹೇಳ್ಬಿಟ್ರು. ಬಿಜೆಪಿ ಗಪ್ಚುಪ್ಪಿ. ನವೆಂಬರ್ನಲ್ಲಿ ಸಿಎಂ ಆಗಬೇಕು ಅಂತ DKಶಿ ತಯಾರಿ ಮಾಡ್ತಾ ಇದ್ರು. ಆದರೆ ಈ ಅವಧಿಯಲ್ಲಿ DKಶಿ ಕನಸು ನನಸಾಗಲ್ವಾ? ರಾಜಸ್ಥಾನ ಛತ್ತೀಸ್ಗಢ ಸ್ಥಿತಿ ಕರ್ನಾಟಕಕ್ಕೂ ಬರುತ್ತಾ? ಯಾಕೆ ರಾಜಸ್ಥಾನ ಛತ್ತೀಸ್ಗಢ ಮಧ್ಯಪ್ರದೇಶ ಹೇಳ್ತಾ ಇದ್ರಿ ಅಂತಂದ್ರೆ, ಛತ್ತೀಸ್ಗಢದಲ್ಲೂ ಕೂಡ 50-50 ಅಂತಾಗಿತ್ತು ಕಾಂಗ್ರೆಸ್ನ ಇಬ್ಬರು ನಾಯಕರ ನಡುವೆ. ಬಘೇಲ್ 2.5 ವರ್ಷ, ನಂತರ ಮತ್ತೊಬ್ರು, ಬಟ್ ಬಘೇಲ್ ಬಿಟ್ಕೊಡ್ಲಿಲ್ಲ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್. ಅಶೋಕ್ ಗೆಹ್ಲೋಟ್ 2.5 ವರ್ಷ ಆದ ನಂತರ ಬಿಟ್ಕೊಡ್ಲಿಲ್ಲ. ಥೇಟ್ ಅದೇ ರೀತಿ ಮಧ್ಯಪ್ರದೇಶದಲ್ಲೂ ಕೂಡ ಆಗಿತ್ತು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧಿಯಾ ನಡುವೆ ಕಮಲ್ನಾಥ್ 2.5 ವರ್ಷ ನಂತರ ಬಿಟ್ಕೊಡ್ಲಿಲ್ಲ. 3 ರಾಜ್ಯಗಳಲ್ಲಿ ಬಿಟ್ಕೊಡ್ಲಿಲ್ಲ ಸರ್. ಆದ್ರೆ ಅದು ಹೈಕಮಾಂಡ್ ಹೇಳಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಹೇಳ್ತಾರೆ ಹೈಕಮಾಂಡ್ ಹೇಳಿದೆ ಮತ್ತೊಂದು ಅಂತ.
ಬಟ್ ಹೆಂಗ್ ಗೊತ್ತಿಲ್ಲ. ಸಿದ್ದು 5 ವರ್ಷ ಸಿಎಂ ಆಗಿರ್ತಾರಾ ಅಂತ ಹೇಳಿದಾಗ ಹೌದು 5 ವರ್ಷ ಆಡಳಿತ ನಡೆಸುವೆ, ನಾನೇ ಇರ್ತೀನಿ ಎಲ್ಲಯ್ಯ ಎಂಬ ದಮ್ಮು ತಾಕತ್ತು ಅಂತ ಹೇಳ್ಬಿಟ್ರು. ಮುಂದಿನ 5 ವರ್ಷ ನಾನೇ ಕರ್ನಾಟಕದ ಸಿಎಂ, ಜೊತೆಗೆ ಮತ್ತೆ ನಾವು ಬರ್ತೀವಿ ಅನ್ನೋ ರೀತಿಯಲ್ಲೂ ಹೇಳಿಕೆ ಕೊಟ್ಟರು. ಇದು ಬಿಜೆಪಿಗೆ ಹೇಳಿದ್ರ, ಹೈಕಮಾಂಡ್ಗೆ ಹೇಳಿದ್ರ, ಅಥವಾ ಡಿಕೆಶಿ ಟೀಮ್ಗೆ ಖಡಕ್ ಸಂದೇಶ ರವಾನಿಸಿದ್ರ ಸಿದ್ದು ಅಂತೇಳಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿದ್ರೆ ಡಿಕೆಶಿ ಸುಮ್ಮನಿರ್ತಾರಾ? ಈಗಾಗಲೇ ಅಮಿತ್ ಶಾ ಜೊತೆ ಏನೆಲ್ಲ ಒಂದು ಸ್ನೇಹ ಹೇಗಿದೆ ಅಂತ ಹೇಳಿದೆ. ಆಮೇಲೆ ಯೋಗಿ ಆದಿತ್ಯನಾಥ್ ಜೊತೆಗೂ ಕೂಡ ಬಂಡೆ ಅವರ ಮಿತ್ರತ್ವ ಹೇಗಿದೆ ಅಂತ ಹೇಳಿದ್ವಿ. ನವೆಂಬರ್ ಬಳಿಕ ರಾಜ್ಯದಲ್ಲಿ ಏನಾಗುತ್ತೋ ಬಲ್ಲವರು ಯಾರು? ಇದರ ನಡುವೆ ಈ ಚನ್ನಗಿರಿ ಎಂಎಲ್ಎ ಇದಾರಲ್ಲ, ಯಾರು ಬಸವರಾಜ, ಬಸವರಾಜ್ ಕಳೆದ 2 ವರ್ಷಗಳಲ್ಲಿ ಮಾಡಿದಂತ ದೊಡ್ಡ ಸಾಧನೆ ಏನಪ್ಪಾ ಅಂತಂದ್ರೆ ಒಂದೇ, ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅವರು. ಸ್ವಲ್ಪ ಚನ್ನಗಿರಿ ಬಗ್ಗೆ ಕೂಡ ಕೆಲಸ ಮಾಡಿ ಸರ್. ಅಲ್ಲಿ ಯಾರು ಈ ಹಿಂದೆ ಅನೇಕ ದೊಡ್ಡ ನಾಯಕರು ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಓಕೆ, ಈಗೊಂದು